ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಮಶ್ರೂಮ್ ಪನ್ನೀರ್ ಪರಾಟ ತೋರಿಸ್ತಾ ಇದ್ದೀನಿ. ಮಶ್ರೂಮು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಕ್ಕೆ ಟೈಮ್ ಆಗುತ್ತೆ ಅಂತ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಒಂದು ಕಾಲು ಕಟ್ಟು, ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ಕ್ಯಾಪ್ಸಿಕಮ್ಮು ಒಂಚೂರು ತೊಗೊಂಡಿದ್ದೀನಿ. ಸಾಲ್ಟ್, ಉಪ್ಪು, ಒಂದು ದಪ್ಪ ಈರುಳ್ಳಿ. ಇದು ಆಪ್ಷನ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಧನಿಯಾ ಪೌಡರ್, ಅರಿಶಿನ, ಆರಿಗ್ಯಾನೋ ಹಾಗೂ ಚಿಲ್ಲಿ ಫ್ಲೇಕ್ಸ್ ಎರಡೂ ಇದೆ ಇದರಲ್ಲಿ. ಸ್ವಲ್ಪ ಖಾರದ ಪುಡಿ. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಈಗ ಒಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ. ಓಕೆ, ಈಗ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲನೂ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, 1-2 ನಿಮಿಷ ಸಾಕಷ್ಟೆ. ಓಕೆ, 1-2 ನಿಮಿಷ ಆಗಿದೆ. ಈಗ ಮಶ್ರೂಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಾಪ್ ಮಾಡ್ಕೊಂಡಿದ್ದು, ಕೈಯಲ್ಲಿ ಬೇಕಿದ್ರೆ ಹೆಚ್ಕೋಬೋದು, ಇಲ್ಲ ನೀವು ಮಿಕ್ಸರ್ ಗ್ರೈಂಡ್ರಲ್ಲೂ ಮಾಡ್ಕೊಂಡ್ರೂ ನಡೆಯುತ್ತೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರದ್ದು ನೀರು ಬಿಡ್ಕೊಂಬಿಡುತ್ತೆ, ಮಶ್ರೂಮಲ್ಲಿ ನೀರು ಇದ್ದೇ ಇರುತ್ತೆ, ಹಾಗಾಗಿ ಈಗ ನೀರು ಬಿಡ್ಕೊಳ್ಳುತ್ತೆ. ಸ್ವಲ್ಪ 1-5 ನಿಮಿಷ ಕೈ ಆಡಿಸ್ಕೊಳ್ಳೋಣ. ಓಕೆ, ಅರಿಶಿನ, ಧನಿಯಾ ಪೌಡರ್ 1 ಸ್ಪೂನು, ಚಿಲ್ಲಿ ಫ್ಲೇಕ್ಸ್ ಹಾಗೂ ಆರಿಗ್ಯಾನೋ ಎರಡೂ ಮಿಕ್ಸು, ಸ್ವಲ್ಪ ಖಾರದ ಪುಡಿ, ಉಪ್ಪು, ಸಾಲ್ಟ್, ಚಾಪ್ಡ್ ಕ್ಯಾಪ್ಸಿಕಮ್. ಈಗ ನೀರು ಬಿಟ್ಕೊಂಡಿದೆ, ಫುಲ್ ಡ್ರೈ ಆಗೋ ತನಕ ಕೈ ಆಡಿಸ್ಕೊಳ್ತಿರೋಣ. ಡ್ರೈ ಆಗಬೇಕಿದು ಫುಲ್ಲು. ನೀರು ತುಂಬ ಬಿಡ್ಕೊಳತ್ತೆ ಮಶ್ರೂಮಿಂದು. ಇಲ್ಲಿ ನೋಡಿ, ತುಂಬ ಬಿಡ್ಕೊಂಡ್ಬಿಟ್ಟಿದೆ. ತುಂಬಾ ಟೇಸ್ಟಿ ಆಗಾಗತ್ತೆ ಇದು ಪರೋಟ. ಮಶ್ರೂಮು ಪನ್ನೀರ್ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಸ್ಕೂಲಿಂದ ಬಂದಾಗ ಮಕ್ಳಿಗೆ ಮಾಡ್ಕೊಡೋಕ್ಕೂ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಆಗಲಿ, ಲಂಚಿಗೆ ಆಗಲಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇನು ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೂ ಗೊತ್ತಿದೆ ಪರೋಟ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ನಾನು ಮಾಡಿದ ರೀತಿಯಲ್ಲಿ ಒಮ್ಮೆ ತಾವು ಮಾಡಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಬಟ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೇಗಾಗಿತ್ತು ಅಂತಲೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪನ್ನೀರು ಹಾಗೆ ಕೊತ್ತಂಬರಿ ಎರಡೂ ಆ್ಯಡ್ ಮಾಡ್ತಾಯಿದ್ದೆ. ಓಕೆ, ಎಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಈಗ ಸ್ಟಫಿಂಗ್ ಮಾಡಿ ಪರೋಟ ಮಾಡಿಕೊಂಡ್ರೆ ಆಯಿತು. ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ ನಾನು, ಈಗ ಸ್ಟಫ್ ಮಾಡಿ ಪರೋಟ ಮಾಡಿದ್ರೆ ಆಯಿತು. ಓಕೆ, ರೆಡಿಯಾಗಿದೆ ಈಗ. ಓಕೆ, ಇಲ್ಲಿ ನೋಡಿ, ಚಪಾತಿ ಡೋಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಓಕೆ, ಡೋಗ್ ರೆಡಿಗೆ ಇದೆ. ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಇದು ಕೂಡ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ ಈ ಥರ ಬಟ್ಲು ಥರ ಹಿಂಗೆ ಮಾಡ್ಕೊಂಬಿಟ್ಟು ಸ್ಟಫ್ ಮಾಡ್ಕೋಬೋದು, ಇಲ್ಲ ಲಟ್ಸ್ಬಿಟ್ಟು ಕೂಡ ಸ್ಟಫ್ ಮಾಡ್ಬೋದು. ಓಕೆ, ಈ ಥರ ಲಟ್ಸ್ಕೊಂಡ್ರೆ ಆಯಿತು. ಓಕೆ, ನೋಡಿ ಈಗ ಪರೋಟ ರೆಡಿ ಆಗಿದೆ. ಈಗ ಪ್ಯಾನಲ್ಲಿ ಹಾಕಿ, ತವಾ ಮೇಲೆ ಹಾಕಿ ಫ್ರೈ ಮಾಡೋಣ. ಓಕೆ, ಓಕೆ, ಪರೋಟ
ಹೇಗೆ ಅನ್ನಿಸ್ತಿದೆ ಗೈಸ್? ಮನೇಲಿ ಒಮ್ಮೆ ದಯವಿಟ್ಟು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಟೇಸ್ಟು ಹೇಳಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ರೆಸಿಪಿನ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಈಗ ಊಟ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ, ಈ ಕಡೆನೂ ಫ್ರೈ ಆಗಬೇಕು. ತುಪ್ಪ ಸವರ್ತಾ ಇದ್ದೀನಿ ನಾನು. ಈಗ ತುಪ್ಪದ ಜೊತೆಗೆ ತಿಂತಾ ಇದ್ದರೆ, ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದರೆ ಸೂಪರ್ ಟೇಸ್ಟ್. ನೋಡಿ ಗೈಸ್, ಹೇಗೆ ಅನ್ನಿಸ್ತಾ ಇದೆ? ಬಾಯಲ್ಲಿ ನೀರು ಬರ್ತಿದೆಯಾ? ತುಪ್ಪ ಸವರಿದ್ದೀನಿ, ಒಳ್ಳೆ ಘಮ. ಮನೇಲಿ ಮಾಡ್ಕೊಂಡು ತಿನ್ನಿ. ಟಮಾಟೊ ಓಕೆ ಓಕೆ ಗೈಸ್, ಓಕೆ ಗೈಸ್, ಮಶ್ರೂಮ್ ಪನ್ನೀರ್ ಪರೋಟ ರೆಡಿಯಾಗಿದೆ. ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಸೋ ಡೆಲಿಷಿಯಸ್. ನೋಡಿ ಇಲ್ಲಿ. So cool. Okay, take care. Bye bye guys.